ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ವೇರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಈ ಕೆಡಾವರಿಕ್ ಡೈಸೆಕ್ಷನ್ ಬಗ್ಗೆ ತುಂಬ ಭಯ ಇರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಈ ಕೆಡಾವರಿಕ್ ಡೈಸೆಕ್ಷನ್ ಅಂದ್ರೇನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಒಂದಷ್ಟು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಏನಂದರೆ, ನೀವು ಡೈಸೆಕ್ಷನ್ ಅಂತ ಅಂದರೆ ಈ ಟರ್ಮು ನಿಮಗೆ ತುಂಬ ಜನಕ್ಕೆ ಅರ್ಥ ಆಗಲ್ಲ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಹೆಣ ಅಂತ ಹೇಳ್ಬೋದು, ಅದನ್ನ ನಾವು ಡೈಸೆಕ್ಟ್ ಮಾಡಿ ಅನಾಟಮಿನ ಕಲಿಯೋಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಈಗ ನೀವು ಡೈರೆಕ್ಟ್ ಸರ್ಜರಿ ಮಾಡೋಕ್ಕೆ ಹೋದಾಗ ನೀವು ಡೈರೆಕ್ಟಾಗಿ ಏನು ಗೊತ್ತಿಲ್ಲದೇ ಮಾಡೋಕ್ಕಾಗಲ್ಲ, ಬುಕ್ಸ್ ಓದ್ಬಿಟ್ಟು ಮಾಡೋಕ್ಕಾಗಲ್ಲ. ಸೊ ಅದನ್ನ ಕಲಿಯೋಕ್ಕೋಸ್ಕರ ಫಸ್ಟೇ ನೀವು ಇಲ್ಲಿ ಒಂದು ಡೆಡ್ ಬಾಡಿ ಮೇಲೆ ನೀವು ನಿಮ್ಮ ಎಕ್ಸ್ಪೆರಿಮೆಂಟೇಷನ್ ಎಲ್ಲನೂ ಮಾಡಿ ಇದರಲ್ಲಿ ಕಲ್ತ ಮೇಲೆ ಮುಂದೆ ನಿಮ್ಮ ಸರ್ಜರಿ ಎಲ್ಲ ಈಸಿಯಾಗಿ ಮಾಡೋವಂಥದ್ದು. ಸೊ ಅದಕ್ಕೋಸ್ಕರ ಈ ಡೈಸೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದನ್ನ ಫಸ್ಟ್ ಇಯರ್ MBBS ಅಲ್ಲಿ ಕಲಿತೀವಿ. ಫಸ್ಟು ಡೈರೆಕ್ಟಾಗಿ ಸರ್ಜರಿ ಟೈಮಲ್ಲಿ ಕಲಿಯಲ್ಲ, 4th ಇಯರ್ ಸಬ್ಜೆಕ್ಟಲ್ಲಿ. ಇವಾಗ ಸದ್ಯಕ್ಕೆ ಕೆಡಾವರಿಕ್ ಡೈಸೆಕ್ಷನ್ ಮಾಡ್ತಾ ನೆಕ್ಸ್ಟು ಸರ್ಜರಿ ಟೈಮಲ್ಲಿ ಲಿವಿಂಗ್ ಬಾಡಿ ಮೇಲೆ ನಾವು ಡೈಸೆಕ್ಷನ್ ಎಲ್ಲ ಮಾಡೋದು, ಸರ್ಜರಿ ಎಲ್ಲ. ಓಕೆ, ಈಗ ತುಂಬ ಜನಕ್ಕೆ ಏನು ಭಯ ಇರುತ್ತೆ ಅಂದರೆ ಈ ಡೈಸೆಕ್ಷನ್ ಅನ್ನೋದೇ ಒಂದು ಭಯ. ಏಕೆಂದರೆ ಒಂದು ಡೆಡ್ ಬಾಡಿ ಇರುತ್ತೆ, ಅದು ತುಂಬ ದಿನದಿಂದ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಈಗ ಡೈಸೆಕ್ಟ್ ಮಾಡಬೇಕಾಗುತ್ತೆ, ಅದು ಸ್ಕ್ಯಾಲ್ಪಲ್ಲೆಲ್ಲ ತೊಗೊಂಡು. ಅದು ತುಂಬ ಕಾಮನ್ನು ಮೆಡಿಕಲ್ ಸ್ಟೂಡೆಂಟ್ಗೆ, ಇತ್ತೀಚೆಗೆ ಸ್ಟಾರ್ಟಿಂಗಲ್ಲಿ ಎಂಟರ್ ಆಗ್ತಿರೋರಿಗೆ, ಫಸ್ಟ್ ಇಯರ್ಸ್ಗೆ. ಏಕೆಂದರೆ ಕಾಮನಾಗಿ ಅದು ಸ್ಮೆಲ್ಲೆಲ್ಲ ಬರ್ತಿರುತ್ತೆ ಮತ್ತು ಸ್ಟೋರ್ ಮಾಡಿರೋದ್ರಿಂದ ಅದು ತುಂಬ ದಿನದಿಂದ ಇಟ್ಟಿರೋಂಥ ಬಾಡೀಸ್ ಇರುತ್ತೆ. ಬಟ್ ಆ್ಯಕ್ಚುಲಾಗಿ ಸರ್ವೈವ್ ಆಗೋಕ್ಕಾಗುತ್ತಾ? ಈಸಿಯಾಗಿ ಆಗ್ಬೋದು ಫ್ರೆಂಡ್ಸ್. ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಇದರಿಂದ ಸರ್ವೈವ್ ಆಗ್ತಾರೆ. ಡೈಸೆಕ್ಷನ್ ಡೈಲಿ ಇರುತ್ತೆ, ತಲೆನೇ ಕೆಡಿಸ್ಕೊಳಕೋಬೇಡಿ, ಡೈಲಿ ಇರುತ್ತೆ. ನೀವೇ ಡೈಸೆಕ್ಷನ್ನ ಡೈಲಿ ಮಾಡಬೇಕಂತ ಬರಲ್ಲ. ಲೈಕ್ ಈಗ ಒಂದು ಕಾಲೇಜಲ್ಲಿ, ಈಗ ಒಂದು ಗುಡ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇದ್ದೀರಾ ಅಂದರೆ ಒಂದು 5 to 10 ಡೈಸೆಕ್ಷನ್ ಮಾಡೋಂಥ ಕೆಡಾವರ್ಸ್ ಇರುತ್ತೆ. ಓಕೆ, ಬಟ್ ಏನಾದರೂ ಸೆಮಿ ಗೌರ್ಮೆಂಟ್ ಅಲ್ಲೆಲ್ಲ ಇದ್ದೀರಾ ಅಂದರೆ ಕೆಡಾವರ್ಸು ಕಮ್ಮಿ ಇರುತ್ತೆ, 1-2 ಇರುತ್ತೆ. ಒಂದೊಂದು ಕಡೆ ಒಂದಿರುತ್ತೆ ನ್ಯೂ ಕಾಲೇಜಸ್ಸಲ್ಲೆಲ್ಲ. ಆವಾಗ ಅವ್ರ ಟೀಚರ್ ಅಷ್ಟೇ ಡೈಸೆಕ್ಷನ್ ಮಾಡ್ತಾರೆ. ಅದನ್ನ ನೀವು ನೋಡ್ತಾನೆ ಕಲಿಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ನೋಡ್ತಾನೆ ನೀವು ಕಲಿಬೇಕಾಗುತ್ತೆ. ಅದು ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಗುಡ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ ಪ್ರಿಫರ್ ಮಾಡೋದೇನಕ್ಕೆ ಅಂದರೆ, ಒಳ್ಳೆ ಡೈಸೆಕ್ಷನ್ ಆಗಿರ್ಬೋದು, ಒಳ್ಳೆ ಪೇಷಂಟ್ ಇನ್ಫ್ಲೋ ಆಗಿರ್ಬೋದು, ಎಕ್ಸ್ಪೋಜರ್ ಆಗಿರ್ಬೋದು, ಅದೆಲ್ಲ ಸಿಗುತ್ತೆ ಅಂತಲೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ ಪ್ರಿಫರ್ ಮಾಡೋದು ಎಲ್ಲ ಸ್ಟೂಡೆಂಟ್ಸು. ಓಕೆ, ಈಗ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂದ ತಕ್ಷಣ ಈಗ ಒಂದು ಗ್ರೂಪ್ ಮಾಡ್ತಾರೆ, ಒಂದು ಕೆಡಾವರ್ಗೆ ಇಷ್ಟು ಜನ ಅಂತ ಅಲ್ವಾ. ಅದರಲ್ಲಿ ಡೈಲಿ ನೀವೇ ಡೈಸೆಕ್ಷನ್ ಮಾಡಬೇಕಂತ ಬರಲ್ಲ. ಓಕೆ, ಮತ್ತು ಯಾರಾದರೂ ಮಾಡ್ತಿರ್ತಾರೆ, ಸ್ಟಾರ್ಟಿಂಗ್ ಎದುರಬಾರ್ದಷ್ಟೇ. ಒಂದು ಸ್ವಲ್ಪ ಈಗ ತುಂಬ ನಾಸಿಯಾ ಇದೆ ಅಂದರೆ, ಏನಾದರೂ ಫೀಲ್ ಆಗ್ತಿದೆ, ಏನೂ ಅರ್ಥ ಆಗ್ತಿಲ್ಲ ಅಂದರೆ, ತುಂಬ ಭಯ ಆಗ್ತಿದೆ, ಆ ರೀತಿ ಏನಾದರೂ ಇತ್ತು ಅಂದರೆ ನೀವು ಒಂದಷ್ಟು ದಿನ ಡೈಸೆಕ್ಷನ್ ಮಾಡ್ದೇನೂ ಇರ್ಬೋದು. ಬೇರೆಯವ್ರು ಮಾಡ್ತಿರ್ತಾರೆ ಅಲ್ಲಿವರೆಗೂ. ಬಟ್ ಅದಾದಮೇಲೆ ನೀವು ಡೈಸೆಕ್ಷನ್ ಮಾಡಬೇಕಾಗುತ್ತೆ. ಅವಾಗ ಏನು ಮಾಡೋದು ಕೇಳಿಸ್ಕೊಳ್ಳಿ ಕೂಲಾಗಿ. ಈಗ ಫಸ್ಟ್ ಸ್ಟಾರ್ಟಿಂಗ್ 15 ದಿನ ಅಷ್ಟೇ ನಿಮಗೆ ಇದೊಂದು ಕೆಡಾವರು, ಇದು ಸ್ಮೆಲ್ ಬರ್ತಿದೆ ಅಂತ ಅನಿಸೋದು. ಓಕೆ, ಫಸ್ಟ್ 15 days ಆಫ್ ಡೈಸೆಕ್ಷನ್ ಕ್ಲಾಸ್ ಅಷ್ಟೇ. ಅದಾದಮೇಲೆ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಆ ಸ್ಮೆಲ್ ಇರ್ಬೋದು, ಆ ಬಾಡಿನ ನೋಡೋಕ್ಕಿರ್ಬೋದು, ಪ್ರತಿಯೊಂದು ಅಷ್ಟೇ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ಈಸಿಯಾಗಿ ಅಡಾಪ್ಟ್ ಆಗೋಗ್ತೀರಾ. ಅದಾದಮೇಲೆ ನೀವು ಅಷ್ಟು ಫೀಲ್ ಬರೋಲ್ಲ, ಲೈಕ್ ಇದು ಫಸ್ಟ್ ಟೈಮ್ ನೋಡ್ತಿರೋದು ಆ ರೀತಿ ಫೀಲ್ ಬರೋಲ್ಲ. ಅವಾಗೇನಾಗುತ್ತೆ ಅಂದರೆ, ನೀವೇ ಡೈಸೆಕ್ಷನ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ ಈಸಿಯಾಗಿ. ಲೈಕ್ ಒಂದು ವಸ್ತು ರೀತಿ ಥಿಂಕ್ ಮಾಡಬೇಕು. ಅದನ್ನ ನೀವು ಅದರಲ್ಲಿರೋಂಥ ಅನಾಟಮಿಕಲ್ ಸ್ಟ್ರಕ್ಚರ್ಸು, ರಿಲೇಷನ್ಸು ಕಲಿಯೋಕಷ್ಟೇ ಯೂಸ್ ಮಾಡಬೇಕು. ಅದನ್ನ ನೀವು ಪರ್ಸ್ನಲಾಗಿ ತೊಗೋಬಾರ್ದು. ರೂಮಲ್ಲೆಲ್ಲ ಎದುರುಕೊಳ್ಳೋದು, ಇದೇನ ಹೆಣ ಇದೆ ಅದನ್ನ ಕೊಯ್ತಿದ್ದೀವಿ ಅಂತ ಎಲ್ಲ ಯಾವುದೇ ಕಾರಣಕ್ಕೂ ಮನ್ಸು ಕಚ್ಕೋಬಾರ್ದು. ಕೂಲಾಗಿ ಒಂದು ಬಾಡಿ, ಒಂದು ಥಿಂಗ್ ಅಂತ ಯೂಸ್ ಮಾಡಿ ಅದನ್ನ ಡೈಸೆಕ್ಷನ್ ಎಲ್ಲ ಕ್ಲೀನಾಗಿ ಮಾಡಬೇಕು. ಓಕೆ, ಅಷ್ಟೇ. ಮತ್ತು ಫಸ್ಟ್ ಇಯರ್ ಆಫ್ MBBS ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟೇ ಇದು ಟ್ರಬಲ್ ಇರುತ್ತೆ. ಅದು ಹೋಗ್ತಾ ಈಸಿಯಾಗಿ ಅಡಾಪ್ಟ್ ಆಗೋಗ್ತೀರಾ. ಮತ್ತು ಫೌಂಡೇಶನ್ ಕೋರ್ಸಸ್ಸಲ್ಲಿ, ಈಗ ಲಾಸ್ಟ್ ವೀಡಿಯೋದಲ್ಲಿ ಫೌಂಡೇಶನ್ ಕೋರ್ಸಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಟೈಮಲ್ಲಿ ಒಂದು ಪಾಯಿಂಟ್ ಹೇಳೋದು ಮರ್ತಿದ್ದೆ. ಫೌಂಡೇಶನ್ ಕೋರ್ಸ್ ನಡೆಯೋ ಟೈಮಲ್ಲಿ ಪ್ಲೀಸ್ ಆದಷ್ಟು ಒಂದು ಕ್ಷಣನೂ ಬಿಡ್ದೇ ಎಂಜಾಯ್ ಮಾಡಿ ಅಷ್ಟೇ. ಓಕೆ, ಓದೋಕ್ಕಿದ್ದಕ್ಕೆಲ್ಲ ಹೋಗ್ಬಿಡಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.